18 ಕನ್ನಡದ ಮೂಲಕ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಅದು ಮಾನ್ಯ ಸಿಟಿ ರವಿ ಅವರಿಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಏನದು? ಲೆಟ್ಸ್ ಹ್ಯಾವ್ ಎ ಲುಕ್. ಕೊರೋನಾ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಬರುತ್ತಿರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಕೊರೋನಾದಿಂದ ಭಾರತೀಯರು ವಿದೇಶದಲ್ಲಿ ತುಂಬಾ ಜನ ಸಿಕ್ಕಾಕೊಂಡಿದ್ದಾರೆ, ಅನುಮಾನನೇ ಇಲ್ಲ. ಅವರೆಲ್ಲರೂ ಕೂಡ ವಾಪಸ್ ಕರೆತರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕೇಂದ್ರ ಸರ್ಕಾರ ಕ್ರಮದ ಬಗ್ಗೆ ಸಿಟಿ ರವಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ವಿದೇಶದಲ್ಲಿ ಲಾಕ್ ಆಗಿರುವ ಭಾರತೀಯರನ್ನ ವಾಪಸ್ ಕರ್ಕೊಂಡ್ ಬರೋಕೆ ಸರ್ಕಾರದ ಕ್ರಮಗಳ ಬಗ್ಗೆ, ಪಾವತಿ ಆಧಾರದ ಮೇಲೆ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಕ್ರಮದ ಬಗ್ಗೆ ಸಚಿವರಾದ ಸಿಟಿ ರವಿ ಟ್ವೀಟ್ ಮಾಡಿದ್ದಾರೆ. ಮೇ 7ನೇ ತಾರೀಕಿನಿಂದ ಹಂತ ಹಂತವಾಗಿ ಈ ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ. 7ನೇ ತಾರೀಕಿಂದ ಪಾವತಿಯ ಆಧಾರದ ಮೇಲೆ ಅವರನ್ನ ವಾಪಸ್ ಕರ್ಕೊಂಡು ಬರೋಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೀವಿ ಅಂತ ಸಚಿವರಾದ ಸಿಟಿ ರವಿ ಟ್ವೀಟ್ ಮಾಡಿದ್ದಾರೆ. ಒಂದಷ್ಟು ಜನ ಯಾರ್ಯಾರು ವಿದೇಶಕ್ಕೆ ಹೋಗಿದ್ರು, ಓದೋದಕ್ಕೋ ಕೆಲಸದ ಮೇಲೆ ಅಥವಾ ಇನ್ ಬೇರೆ ಬೇರೆ ಯಾವ್ಯಾವ ಚಟುವಟಿಕೆಗಳ ತಗ್ಲಾಕೊಂಡಿದ್ದಾರೆ, ಯಾರು ಲಾಕ್ ಆಗಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ಅವರೆಲ್ಲರಿಗೆ ಮತ್ತು ಅವರ ಮನೆಯವ್ರಿಗೊಂದು ಗುಡ್ ನ್ಯೂಸ್. ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ಇದೀಗ ಒಂದಷ್ಟು ಕ್ರಮಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ ಅಂತ ಸಿಟಿ ರವಿ ಅವರು ಅಧಿಕೃತವಾಗಿ ತಮ್ಮ ಟ್ವಿಟರ್ ನಲ್ಲಿ ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನೀವು ನೋಡ್ತಿದ್ದೀರಾ, ಟ್ವೀಟ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪಾವತಿಯ ಆಧಾರದ ಮೇಲೆ ಸಾವಿರಾರು ಗಟ್ಟಲೆ ಜನ ಇಡೀ ದೇಶದ ಹಲವಾರು ಭಾಗದಿಂದ ವಿದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಫ್ಕೋರ್ಸ್ ಕಳೆದ 50 ದಿನದಿಂದ ಯಾವುದೇ ವಿಮಾನ ಓಡಾಟ ಇಲ್ಲ. ಸೊ ಹಾಗಾಗಿ ಯಾರು ಕೂಡ ಬರೋಕ್ಕಾಗಲ್ಲ, ಯಾರು ಇಲ್ಲಿದ್ದವ್ರು ಹೋಗೋಕ್ಕೂ ಆಗಲ್ಲ. ಬಿಕಾಸ್ ಅವರೆಲ್ಲರ ವೀಸಾ ಕೂಡ ಎಕ್ಸ್ಟೆಂಡ್ ಆಗಿದೆ ನಿಜ. ಬಟ್ ಮೀನ್ ವೈಲ್ ಅವರೆಲ್ಲರಿಗೂ ಒಂದು ಸಮಾಧಾನಕರ ವಿಚಾರ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿದೆ. ಅವರೆಲ್ಲರನ್ನೂ ಕೂಡ ಪಾವತಿಯ ಆಧಾರದ ಮೇಲೆ ಮತ್ತೆ ವಾಪಸ್ ಕರೆಸ್ಕೊಳ್ತಾ ಇದ್ದೀವಿ ನಾವು. ಮೇ 7ನೇ ತಾರೀಕು ಆದ್ಮೇಲೆ, ಅಫ್ಕೋರ್ಸ್ ಇವತ್ತು 5ನೇ ತಾರೀಕು, ಇನ್2 ದಿನ ಕಳೆದ್ರೆ ನಾಳಿದ್ದಿಂದ ಶುರುವಾಗುತ್ತೆ ಪ್ರಕ್ರಿಯೆ. ಸೊ ಹಾಗಾಗಿ ಯಾವ ರೀತಿ ಹೇಗೆ ಯಾವ್ಯಾವ ದೇಶದಿಂದ ಮೊದಲಿಗೆ ಆದ್ಯತೆ ಕೊಟ್ಟು ಕರೆಸ್ಕೊಳ್ತಿದ್ದಾರೆ, ಲೆಟ್ಸ್ ವೇಟ್ ಅಂಡ್ ವಾಚ್. ಅಂದ್ರೆ ಎಲ್ಲೆಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿಲ್ಲ ಅಲ್ಲಿಂದ ಮೊದಲು ಕರೆಸ್ಕೊಳ್ತಾರ, ಏನು ಕಾದ್ ನೋಡ್ಬೇಕು ಅಷ್ಟೇ. ಇದನ್ನ ಸಿಟಿ ರವಿ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಹಣ ಪಾವತಿಸಿ ಅಂದ್ರೆ ವಿದೇಶದಲ್ಲಿರುವಂತಹ ಭಾರತೀಯರು, ಬ್ರಿಟನ್ 5.5 ಲಕ್ಷ ಜನ, ಕುವೈತಿಂದ 10.5 ಲಕ್ಷ, ಸೌದಿ ಅರೇಬಿಯಾ 25.9 ಲಕ್ಷ, ಹತ್ರ 26 ಲಕ್ಷ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂದ 35 ಲಕ್ಷ ಹತ್ರ. ಇದೆಲ್ಲವೂ ಕೂಡ ಅಲ್ಲಿಂದ ಕರೆಸ್ಕೊಳ್ಬೇಕು. ಹಣ ಪಾವತಿಸಿ ಬನ್ನಿ. ವಿದೇಶದಿಂದ ಭಾರತೀಯರನ್ನ ಕರೆಸಿಕೊಳ್ಳುವಂತಹ ಸಲುವಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ವಿದೇಶದಲ್ಲಿರುವಂತಹ ಭಾರತೀಯರ ರಾಯಭಾರ ಕಚೇರಿಯಲ್ಲಿ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ಆ ನೋಂದಣಿಯ ಹೆಸರು ನೋಂದಣಿಯನ್ನು ಯಾರು ಮಾಡ್ಕೊಂಡಿದ್ದಾರೆ ಬಗ್ಗೆ ಭಾರತಕ್ಕೆ ಮಾಹಿತಿ ಬರ್ತಾ ಇದೆ. ವಿದೇಶಿ ರಾಯಭಾರ ಕಚೇರಿ ಒಪ್ಪಿಗೆಯನ್ನು ನೀಡಬೇಕು. ಹಾಗಾಗಿ ವಿಮಾನಗಳ ಮೂಲಕ, ಹಡಗುಗಳ ಮೂಲಕ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳುವಂತ ಪ್ರಕ್ರಿಯೆ ಮೇ 7ನೇ ತಾರೀಕಿಂದ ಹಂತ ಹಂತವಾಗಿ ಶುರುವಾಗುತ್ತೆ. ಈಗಾಗಲೇ ಹೇಳಿದಾಗೆ ಲಕ್ಷಾನ್ಗಟ್ಲೆ ಜನ ಈಗಾಗಲೇ ಹಲವಾರು ದೇಶದಲ್ಲಿ ಲಾಕ್ ಆಗಿದ್ದಾರೆ. ಸೊ ಅವ್ರು ವಾಪಸ್ ಬರಬೇಕು. ವಿದೇಶದಲ್ಲಿ ಇರೋರು ತಾವೇ ಹಣ ಪಾವತಿ ಮಾಡಬೇಕು. ಇದನ್ನ ಟ್ವಿಟರ್ ಖಾತೆಯಲ್ಲಿ ಮಾನ್ಯ ಸಚಿವರಾದಂತಹ ಸಿಟಿ ರವಿ ಮಾಹಿತಿ ಕೊಟ್ಟಿದ್ದಾರೆ.